ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಆಲ್ಮೋಸ್ಟ್ ಕೊಡಗಿನ ಕಡೆ ಹಾಗೆ ಮಲೆನಾಡ್ ಸೈಡ್ ಅವರಿಗೆ ಗೊತ್ತಿರುತ್ತೆ ಕಳಲೆ ಬಗ್ಗೆ. ಕೆಲವೊಬ್ಬರಿಗೆ ತಿಂದು ಗೊತ್ತಿರುತ್ತೆ, ಬಟ್ ಕೆಲವೊಬ್ರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಎಲ್ಲಿ ಸಿಗುತ್ತೆ, ಹೇಗೆ ತರ್ತೀವಿ, ಎಷ್ಟು ಕಷ್ಟಪಟ್ಟು ತರ್ತೀವಿ, ಹಾಗೆ ಅದನ್ನ ಯಾವ ರೀತಿ ಕ್ಲೀನ್ ಮಾಡಿ ಸಾಂಬಾರ್ ಮಾಡ್ತೀವಿ ಅಥವಾ ಪಲ್ಯ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಅವರಿಗೋಸ್ಕರ ಈ ಒಂದು ಚಿಕ್ಕ ವಿಡಿಯೋ. ನಾವು ಇವಾಗ ಕಡಲೆ ಕುಯ್ಯೋಕ್ ಹೋಗ್ತಾ ಇರೋಂತಹ ಊರು ನಗ್ರಹಳ್ಳಿ ಅಂತ ಹೇಳ್ಬಿಟ್ಟು. ಅದು ನಮ್ಮ ಅಜ್ಜಿ ಮನೆ, ಅಂದ್ರೆ ನಮ್ಮ ಅಮ್ಮನ ಮನೆ. ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಮ್ಮ ಅಜ್ಜ ಅಂದ್ರೆ ನಮ್ಮ ಅಪ್ಪಂದು ಅಮ್ಮ ನಮ್ಮ ಎಲ್ಲಾ ಮೊಮ್ಮಕ್ಕಳನ್ನ ಕರ್ಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಚುಟ್ಟೆ ಹಣ್ಣಾಗ್ಲಿ, ಸಿಂಪಲ್ ಹಣ್ಣು ಅಂತ ಹೇಳ್ಬಿಟ್ಟು, ಹೀಗೆ ತರದ್ದು ಹಾಲಣ್ಣು, ಈ ರೀತಿ ತುಂಬಾ ಹಣ್ಣುಗಳು ಸಿಗೋದು. ಹಾಗೇನೆ ನಾವು ಹೋಗ್ತಾ ಇದೀವಲ್ಲ ಇವಾಗ ಪ್ಲೇಸು ಹೊಳೆ, ಇಲ್ಲಿಗೂ ಕೂಡ ಕರ್ಕೊಂಡ್ ಬರ್ತಾ ಇದ್ರು ನಮ್ನೆಲ್ಲ. ನಾವಾಗ ಚಿಕ್ಕವರು ಆದ್ರೂ ನಾವು ಹೋಗಿ ಹೊಳೆಲೆಲ್ಲ ಇನ್ನೂ ಆಗ ನೀರ್ ಇರ್ತಾ ಇತ್ತು. ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಕಡಲೆ ಎಲ್ಲ ಕುಯ್ಕೊಂಡು ಅದನ್ನ ತರೋದಕ್ಕೆ ಇವಾಗೆಲ್ಲ ವೆಹಿಕಲ್ಸ್ ಇದೆ, ವೆಹಿಕಲ್ ಅಲ್ಲಿ ತಗೊಂಡ್ ಹೋಗ್ತೀವಿ. ಬಟ್ ಅವಾಗ ಏನು ಇರ್ಲಿಲ್ಲ, ನಮ್ಮ ಅಜ್ಜವ್ರ ಜೊತೆ ನಡ್ಕೊಂಡ್ ಬರ್ತಾ ಇದ್ವಿ. ಚೀಲ ಫುಲ್ ಎಲ್ಲ ಹಾಕೊಂಡು ಅಲ್ಲೇ ಕ್ಲೀನ್ ಮಾಡ್ತಾ ಇರಲಿಲ್ಲ, ಮನೆಗೂ ಕ್ಲೀನ್ ಮಾಡ್ತಾ ಇದ್ವಿ. ಎಲ್ಲರೂ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ವಿ. ಆ ಒಂದು ಮೆಮೊರಿ ಇದೆಯಲ್ವಾ, ಅದು ಎಷ್ಟು ಕೊಟ್ಟು ಏನೇ ಮಾಡಿದ್ರು ಅದು ಸಿಗಲ್ಲ. ಆ ಮೆಮೊರಿನೆಲ್ಲ ನಾವು ಫೀಲ್ ಮಾಡಿದೀವಿ ಅನ್ನೋದೇ ನಂಗೆ ಒಂಥರ ಖುಷಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ್ಲೂ ಎಷ್ಟು ಚೆನ್ನಾಗಿ ಇತ್ತಲ್ಲ ಡೇಸ್ ಅಂತ ಹೇಳ್ಬಿಟ್ಟು ಇವಾಗ ಖುಷಿ ಆಗುತ್ತೆ. ಹಾಗೆ ಆ ರೀತಿಯ ಒಂದು ಲೈಫ್ ಸ್ಟೈಲ್ ನ ನಾವು ಎಂಜಾಯ್ ಮಾಡಿದ್ವಿ. ಈಗಿನ ಮಕ್ಳೆಲ್ಲ ಆ ರೀತಿ ಲೈಫ್ ಸ್ಟೈಲ್ ಸಿಗಲ್ಲ. ಹಾಗೆ ನಾನು ನಮ್ಮೂರು ದೊಡ್ಡಮಳತೆ, ಅಲ್ಲಿ ಗವಿಬೆಟ್ಟ ಮೂರಿಬೆಟ್ಟ ಅಂತ ಹೇಳ್ಬಿಟ್ಟು ಇದೆ, ನಿಮ್ಗೆ ಗೊತ್ತಿರುತ್ತೆ, ಹೊನ್ನಮ್ಮನ ಕೆರೆ ಹತ್ರ. ಸೊ ಅಲ್ಲಿಗೆ ನಾವು ಚಿಕ್ಕದ್ರಲ್ಲಿ ನಾನು ಏನಂತಂದ್ರೆ ದನ ಮೈಸೂರಿಗೆ ಹೋಗ್ತಾ ಇದ್ದೆ. ಅಂದ್ರೆ ರಜೆ ಸಿಕ್ತಾಗೆಲ್ಲ ದನ ಹೊಡ್ಕೊಂಡು ಹೋಗ್ತಾ ಇದ್ವಿ ನಾವೆಲ್ಲ ಸೇರ್ಕೊಂಡು. ಅವಾಗ ತುಂಬಾ ಚೆನ್ನಾಗಿರ್ತಿತ್ತು ಆ ಡೇಸ್ ಎಲ್ಲ. ಅವಾಗ ಅಲ್ಲಿ ಬೆಟ್ಟದ ಮೇಲೆ ಇದು ನಾವಿವಾಗ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ವಾಂಟೆ ಕಳ್ಳೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಬೆಟ್ಟದಲ್ಲಿ ಕುಯ್ಕೊಂಡ್ ಬರ್ತಾ ಇದ್ದಿದ್ದು ಬಿದ್ರು ಕಳ್ಳೆ ಅಂತ. ಈ ವಾಂಟೆ ಕಳ್ಳೆ ಸೈಜ್ ಅಲ್ಲಿ ಚಿಕ್ಕದಾಗಿರುತ್ತೆ, ಬಟ್ ಬಿದ್ರು ಕಳ್ಳೆ ತುಂಬಾ ಸ್ವಲ್ಪ ದಪ್ಪ ಇರುತ್ತೆ. ನಾವು ಅದನ್ನೆಲ್ಲ ಬೆಟ್ಟದ ಮೇಲೆನೆ ಇದು ಎಲ್ಲ ಸಿಪ್ಪೆ ಎಲ್ಲ ತಕೊಂಡು ಕ್ಲೀನ್ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ವಿ. ಯಾಕೆಂದ್ರೆ ಅದು ಆ ಸಿಪ್ಪೆನ ದನಗಳು ತಿನ್ಬಾರ್ದು ಅಂತೇನೋ ಹೇಳ್ತಾರೆ. ಅಂದ್ರೆ ತಂದು ಇಡ್ಬಾರ್ದು ಕಳ್ಳೆನ, ಅವತ್ತಿನ ದಿನಾನೇನೆ ಕ್ಲೀನ್ ಮಾಡಿ ಸಾಂಬಾರು ಪಲ್ಯನೋ ಆತರ ಮಾಡ್ಕೊಂಡು ತಿನ್ಬೋದು. ಈ ವಾಂಟೆ ಕಳ್ಳೆಲಿ ಕುಬುಕ್ಬಿಟ್ಟು ಮಾಡಕ್ಕಾಗಲ್ಲ. ಪಲ್ಯ ಅಂದ್ರೆ ರೌಂಡ್ ಶೇಪ್ ಅಲ್ಲೇ ಕಟ್ ಮಾಡ್ಬಿಟ್ಟು ಪಲ್ಯ ಸಾಂಬಾರ್ ಮಾಡ್ಬೋದು. ಬಟ್ ಬಿದ್ರು ಕಳ್ಳೆನ ಚಿಕ್ಕದಾಗಿ ಕುಬುಕ್ಬಿಟ್ಟು ಅದನ್ನು ಪಲ್ಯ ಮಾಡ್ತಾರೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಕುಡಿ ಬರುತ್ತೆ ಮೇಲೆ, ಸಾಂಬಾರ್ ಮಾಡ್ತಾರೆ, ಅದು ಅಷ್ಟೇ ತುಂಬಾ. ಅದಕ್ಕೋಸ್ಕರ ಅದನ್ನ ಮಳೆಗಾಲದಲ್ಲೇ ಹೆಚ್ಚು ತಿಂತಾರೆ. ಹಾಗೆ ಅದು ಮಳೆಗಾಲದಲ್ಲೇ ಬಿಡುತ್ತೆ, ಯಾಕೆಂದ್ರೆ ಆ ಮಳೆ ಬಂದು ಮಣ್ಣೆಲ್ಲ ಒಂದ್ ಸ್ವಲ್ಪ ಮೆದು ಆದಾಗ ಅದು ಮೂಡೋ ಅಂತದ್ದು ಕಡಲೆ. ಆ ಟೈಮಲ್ಲಿ ಎಲ್ಲ ಮಳೆಗಾಲ ಟೈಮಲ್ಲಿ ತಿಂತಾರೆ. ಹಾಗೆ ನೀವು ಈಗ ನೋಡ್ತಾ ಇರೋದು ಮುಳ್ಳಂದಿ ಗೂಡು, ಮುಳ್ಳಂದಿ ದರ, ಮುಳ್ಳಂದಿ ಬಿಲ, ಈ ತರ ಎಲ್ಲ ಹೇಳ್ತಾರೆ. ಸೊ ಇದು ಮುಳ್ಳಂದಿ ಗೂಡು. ಇಲ್ಲೆಲ್ಲ ಏನಾದ್ರು ಮುಳ್ಳಂದಿ ಬೇಕಂತಂದ್ರೆ ಒಂದು ಉಳ್ಳ ಹೊಡ್ಬಿಟ್ಟು ಇದ್ ಮಾಡಿದ್ರೆ ಮೋಸ್ಟ್ಲಿ ಸಿಗ್ಬೋದೇನೋ ಗೊತ್ತಿಲ್ಲ. ಸೊ ಅಲ್ಲಿ ಕುಯ್ಯಕ್ ಹೋದಾಗ ಕಾಣಿಸ್ತು, ಜಸ್ಟ್ ಒಂದು ವಿಡಿಯೋ ಕ್ಲಿಪ್ ನ ತಗೊಂಡು ಹಾಕೊಂಡಿರೋದಷ್ಟೇ. ಹಾಗೆ ನಿಮ್ಗೆ ನಗರಳ್ಳಿ ಸೈಡು ಅಥವಾ ಮಲೆನಾಡು ಕೊಡಗಿನ ಸೈಡು ಕೆಲವು ಭಾಗದಲ್ಲಿ ಜಿಗಣೆ ಅಂತ ಹೇಳ್ತಾರಲ್ಲ, ಲೀಚ್ ಅಂತ ಹೇಳ್ತಾರೆ, ಅದು ತುಂಬಾ ಇರುತ್ತೆ. ನೀವು ಹಟ್ಟಿ ಕಾಲಿಟ್ರು ಒಂದಾದ್ರೂ ಜಿಗಣೆ ಕಚ್ಕೊಂಡಿರುತ್ತೆ. ಇನ್ ತೋಟ ಸೈಡ್ ಎಲ್ಲ ಹೋದ್ರೆ ಇನ್ ಕೇಳೋದೇ ಬೇಡ. ಬಟ್ ಇವ್ರಿಗೆ ನೋಡಿ ಕಾಡೆಲ್ಲ ನುಗ್ಗಿದ್ರಿಂದ ಫುಲ್ಲು ಬೆನ್ನು, ಕೈ, ಕಾಲು ಎಲ್ಲಾ ಕಡೆನೂ ಜಿಗಣೆ ಕಚ್ಬಿಟ್ಟಿದೆ. ವಿಡಿಯೋದಲ್ಲಿ ನೋಡ್ತಿದ್ರಲ್ವಾ ಕಳ್ಳೆನ ಯಾವ ರೀತಿ ರೌಂಡ್ ಶೇಪ್ ಅಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ಹಾಗೆ ಯಾವ ತರ ಕ್ಲೀನ್ ಮಾಡಿದ್ದಾರೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.